ಹಲೋ ಎವ್ರಿವನ್, ನಮಸ್ತೆ ಎಲ್ರಿಗೂ. ಒನ್ಸ್ ಅಗೈನ್ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಲ್ಲಿ ಇದ್ದಾರೆ ನನ್ನ ಅಮ್ಮ. ಅಮ್ಮ ಎಂತ ಮಾಡ್ತಾ ಇದ್ರ ಅಂದ್ರೆ ಈಗ ಸಂಜೆಗೆ ಮಕ್ಳಿಗೆ ಅವರ ಏನಂತೀರಿ ಮೊಮ್ಮಕ್ಳಿಗೆ ಹಾರ್ಲಿಕ್ಸ್ ಮಾಡ್ತಿದ್ದಾರೆ. ನಾನಿಲ್ಲಿ ಇವಾಗ ಸದ್ಯಕ್ಕೆ ರೆಸಿಪಿ ಮಾಡ್ಲಿಕ್ಕೆ ವಿಡಿಯೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಬಂದದ್ದು ಇವತ್ತು ಒಂದು ಫಿಶ್ ರೆಸಿಪಿ ಮಾಡೋಣ ಅಂತ. ಅದ್ರಲ್ಲೂ ಫ್ರೆಶ್ ಬಂಗುಡೆ ಇದೆ ಆಯ್ತಾ, ದೊಡ್ಡ ಸೈಜ್ ಬಂಗುಡೆ. ಇಷ್ಟು ದೊಡ್ಡ ಸೈಜ್ ಇದೆ ಬಂಗುಡೆ, ಇಷ್ಟಿಷ್ಟು ದೊಡ್ಡದಿದೆ. ಪರ್ಸನ್ ಇದು ಫ್ರೆಶ್ ಬಂಗುಡೆ. ಅದ್ರಲ್ಲಿ ಇವತ್ತು ಬಂಗುಡೆ ಪುಳಿ ಮುಂಚಿ ಮಾಡೋಣ ಅಂತ ಇದ್ದೇನೆ. ಟೇಸ್ಟಿಯಾಗಿ ಬರುತ್ತೆ, ತುಳುನಾಡಿದ್ದು ಸ್ಪೆಷಲ್ ರೆಸಿಪಿ. ಬನ್ನಿ ಬಂಗುಡೆ ಪುಳಿ ಮುಂಚಿ ಹೇಗೆ ಮಾಡುದು ಅಂತ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರಾದ್ರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಬನ್ನಿ ಇವಾಗ ರೆಸಿಪಿ ಮಾಡ್ಕೊಂಡು ಬರೋಣ. ಬನ್ನಿ ಇವಾಗ ಮೊದ್ಲಿಗೆ ಮೀನ್ ಕಟ್ ಮಾಡ್ಕೊಳ್ಳೋಣ. ಈಗ ಅಮ್ಮ ಮಾಡ್ತಾರೆ, ಕೇಳೋಣ. ಅಮ್ಮ ಮಾಡಿಲ್ಲ ಅಂದ್ರೆ ನಾವು ಮಾಡೋಣ. ಅಮ್ಮ ನಂಗೆ ಬರಲ್ಲ ಅಮ್ಮ, ಮಾಡಿಕೊಡಮ್ಮ. ಫ್ರಿಡ್ಜ್ ಅಲ್ಲಿ ಗಟ್ಟಿಯಾಗಿದೆ, ಇದ್ರಲ್ಲಿ ಪುಡಾಸ್ ಎಲ್ಲ ಉಂಟು. ಓಕೆ, ಅಮ್ಮ ಮಾಡಿ ಕೊಡ್ತಾರೆ. ಇಲ್ಲಿ ಅಮ್ಮ ಅಂತೂ ಬೈತಾ ಬೈತಾ ಹೇಗೂ ಮೀನ್ ಮಾಡಿ ಕೊಟ್ರು ನಂಗೆ. ನೋಡಿ ಅಮ್ಮ ಹೇಗೆ ಮೀನ್ ಮಾಡ್ತಿದ್ದಾರೆ ಅಂತ. ಅಮ್ಮನವರಂತೂ ವೆರಿ ಫಾಸ್ಟ್ ಆಗಿ ಮೀನ್ ಮಾಡ್ತಾರೆ ಅಲ್ವಾ. ನನ್ನ ಅಮ್ಮ ಪಾಪ ರಾತ್ರಿ ಆದ್ರೂ ಸೊಳ್ಳೆಯ ಉಮಿಲಿನ ಪೆಟ್ಟಿಗೆ ಆದ್ರೂ ಮಗಳು ಹೇಳಿದ್ಲಂತ ಪಾಪ ಮೀನ್ ಮಾಡಿ ಕೊಡ್ತಿದ್ದಾರೆ. ಮೀನ್ ಮಾಡಿ ಆಯ್ತು, 4 ಮೀನಿಂದದ 5 ನಿಮಿಷದಲ್ಲಿ ಆಯ್ತು. ಮಾತ್ರ ಪಾಪ ಅವರಿಗೆ ಸೊಳ್ಳೆ ಸುಮಾರ ಕಚ್ಚಿತಂತೆ. ಹೌದಮ್ಮ? ಹೌದು. ನೋಡಿ ನಮ್ದು ಮೀನ್ ಕ್ಲೀನ್ ಆಗಿ ಬಂತು, ಕಟ್ ಮಾಡಿ ಕೊಟ್ರು ಅಮ್ಮ. ಎಷ್ಟು ಫ್ರೆಶ್ ಇದೆ ನೋಡಿ ಅಂತೆ. ಅಮ್ಮ ಸಾಕಂಡಿ ಮೀನ್ ಮಾಲ್ ಸಾಕಂಡಿ ಏನ್ 4 ಮೀನ್ ಮಾಲ್ ಸಾಕಾಯ್ತು. ಪನ್ನಡ 2. ಇವಾಗ ಬಂಗುಡೆ ಪುಳಿ ಮುಂಚಿದ ಮಸಾಲ ಮಾಡ್ಲಿಕ್ಕೆ ಇಲ್ಲಿ ನಾನೊಂದು 30 ಬ್ಯಾಡ್ಗಿ ಮೆಣಸನ್ನು ತಗೊಂಡಿದ್ದೇನೆ. ಖಾರ ಇನ್ನೂ ಸಹ ಜಾಸ್ತಿ ಬೇಕಿದ್ರೆ ಸ್ವಲ್ಪ ಒಂದು 5 ಮೆಣಸು ಜಾಸ್ತಿ ಹಾಕೊಳ್ಳಿ. ಒಂದಿಷ್ಟು ದೊಡ್ಡ ಹಿಡಿಯಷ್ಟು ಹುಣಸೆ ಹಣ್ಣು ತಗೊಂಡಿದ್ದೇನೆ, ಅದನ್ನ ನೀರಲ್ಲಿ ನೆನೆಸಿಟ್ಕೊಳ್ಬೇಕು. ಇವಾಗ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ, ಎಲ್ಲಾನು ಡ್ರೈ ರೋಸ್ಟ್ ಮಾಡಿಟ್ಕೊಂಡದ್ದು. 1 ಟೀ ಸ್ಪೂನ್ ಅರಿಶಿನ ಪೌಡರ್, ಒಂದು 30 ರಿಂದ 35 ಕಾಳು ಕರಿಮೆಣಸು, 1-2 ಸ್ಪೂನ್ ಅಷ್ಟು ಹಾಕೊಳ್ಳಿ. ನಂತರ 1-1.5 ಟೇಬಲ್ ಸ್ಪೂನ್ ಅಷ್ಟು ಓಮ, ಸಾಸಿವೆ, ಮೆಂತೆ ಈಕ್ವಲ್ ಪ್ರಪೋರ್ಷನ್ ಅಲ್ಲಿ ಡ್ರೈ ರೋಸ್ಟ್ ಮಾಡಿ ಡಬ್ಬಿಗೆ ಹಾಕಿಟ್ಟಿದ್ರಲ್ಲಿ 1.5 ಸ್ಪೂನ್, ಮತ್ತೆ 1 ಸ್ಪೂನ್ ಜೀರಿಗೆ, ಮತ್ತೆ ಒಂದು 6 ರಿಂದ 7 ಎಸ್ಳು ಬೆಳ್ಳುಳ್ಳಿ, ಮತ್ತೆ 1 ಇಂಚ್ ಸೈಜ್ ಇದ್ದದ್ದು ಶುಂಠಿ, ಮತ್ತೆ ಒಂದು ಅರ್ಧ ಈರುಳ್ಳಿ. ಇವಾಗ ಹುಣಸೆ ಹಣ್ಣ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ, ಸಾಫ್ಟ್ ಆಗಿದೆ. ಇಷ್ಟನ್ನು ನಾವು ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಬಂಗುಡೆ ಪುಳಿ ಮುಂಚಿದ್ದು ಮಸಾಲ ಅಲ್ಲೇ ಗ್ರೈಂಡ್ ಆಗಲಿ. ಇವಾಗ ಒಗ್ಗರಣೆಗೆ ಇಲ್ಲಿ ನಾನು ಅರ್ಧ ಟೊಮೆಟೊವನ್ನು ಹಾಕೊಂಡಿದ್ದೇನೆ, ಅರ್ಧ ಈರುಳ್ಳಿ, ಸ್ವಲ್ಪ ಶುಂಠಿ, ಒಂದು 3 ಹಸಿಮೆಣಸಿನಕಾಯಿ, ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗಾರ್ನಿಶಿಂಗ್ಗೋಸ್ಕರ, ಮತ್ತೆ ಒಂದು 2-3 ಎಸ್ಳು ಬೆಳ್ಳುಳ್ಳಿ ಒಗ್ಗರಣೆಗೆ ಬೇಕಾಗಿದೆ. ಇಷ್ಟನ್ನು ಕಟ್ ಮಾಡಿ ಸಪ್ರೇಟ್ ಆಗಿ ತೆಗೆದಿಟ್ಕೊಳ್ಳೋಣ. ಇವಾಗ ಮಸಾಲ ಕೂಡ ಒಳ್ಳೆ ಸಣ್ಣ ಆಗಿದೆ, ತೆಂಗಿನಕಾಯಿ ಹಾಕದೆ ನಾವು ಮಸಾಲೆ ಮಾಡಿಟ್ಕೊಂಡದ್ದು. ಇವಾಗ ಯಾವ ಪಾತ್ರೆಯಲ್ಲಿ ನೀವು ಬಂಗುಡೆ ಪುಳಿ ಮುಂಚಿ ಮಾಡ್ತೀರಾ ಆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೊಂಡು, ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ. ಅದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕೊಳ್ಳೋಣ, ಒಂದು 3 ಎಲೆ ಕರಿಬೇವನ್ನು ಹಾಕೊಳ್ಳಿ. ಇದಕ್ಕೆ ಇವಾಗ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ, ಮತ್ತೆ ನಾವು ಚಾಪ್ ಮಾಡಿ ಇಟ್ಕೊಂಡಿರುವ ಈರುಳ್ಳಿಯನ್ನು ಹಾಕೊಳ್ಳೋಣ. ಇಷ್ಟನ್ನು ಒಂದ್ಸಲ ಕರೆಕ್ಟ್ ಆಗಿ ಫ್ರೈ ಮಾಡ್ಕೊಳ್ಬೇಕು. ಒಂದ್ಸಲ ಇವೆಲ್ಲ ಫ್ರೈ ಆದ ನಂತರ ಲಾಸ್ಟಿಗೆ ನಾವು ಟೊಮೆಟೊ ಹಾಕಿ ಒಗ್ಗರಣೆಗೆ ಫ್ರೈ ಮಾಡ್ಕೊಳ್ಬೇಕು. ಟೊಮೆಟೊನ ಫಸ್ಟ್ಗೆ ಹಾಕಬಾರ್ದು, ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದ ನಂತರ ಹಾಕೊಳ್ಬೇಕು. ಈಗ ಎಲ್ಲಾನು ಕರೆಕ್ಟ್ ಆಗಿ ಫ್ರೈ ಆಗಿದೆ. ಇವಾಗ ನಾವು ಕಡ್ದಿಟ್ಕೊಂಡಿರುವ ಮಸಾಲೆಯನ್ನು ಹಾಕೊಳ್ಳೋಣ. ದಪ್ಪ ಮಸಾಲೆಯನ್ನೇ ಹಾಗೇನೆ ಹೈ ಫ್ಲೇಮ್ ಅಲ್ಲಿ ಒಂದು 3 ರಿಂದ 4 ನಿಮಿಷ ಕುಕ್ ಮಾಡಬೇಕು. ತುಂಬಾ ರಟ್ತಾ ಇದ್ರೆ ಒಂದು ಮೀಡಿಯಂ ಟು ಲೋ ಫ್ಲೇಮ್ ಇಟ್ಕೊಂಡು ಕುಕ್ ಮಾಡಿ. ಹೈ ಫ್ಲೇಮ್ ಇಟ್ಟರೆ ಸ್ವಲ್ಪ ಬೇಗ ಆಗುತ್ತೆ, ಅದಕ್ಕೋಸ್ಕರ ತಳ ಹಿಡಿತದೆ, ಜಾಗ್ರತೆಯಿಂದ ಫ್ರೈ ಮಾಡ್ತಾ ಬರಬೇಕು. ತಳ ಹಿಡಿಯುವ ಚಾನ್ಸಸ್ ಜಾಸ್ತಿ ಇರ್ತದೆ, ಯಾಕಂದ್ರೆ ದಪ್ಪ ಇದೆಯಲ್ಲ, ಅದಕ್ಕೋಸ್ಕರ. ಇವಾಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಳ್ಳೋಣ. ನಾನಿಲ್ಲಿ ಕಲ್ಲುಪ್ಪು ಹಾಕೊಂಡಿದ್ದೇನೆ, ನೀವು ಪುಡಿ ಉಪ್ಪು ಬೇಕಾದ್ರೂ ಹಾಕೊಳ್ಬಹುದು. ಉಪ್ಪು ಹಾಕಿದ ನಂತರ ಇನ್ನೊಂದ್ಸಲ ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ನೋಡ್ಕೊಳ್ಳಿ, ಬೇಕಿದ್ರೆ ಒಂದೊಂದ್ ಸ್ವಲ್ಪ ಹಾಕಿ. ಇವಾಗ ಮಸಾಲೆ ಒಂದ್ಸಲ ಕರೆಕ್ಟ್ ಆಗಿ ಫ್ರೈ ಆದ ನಂತರ ಇವಾಗ ನಾನು ಇಲ್ಲಿ ಒಟ್ಟಿಗೆ 1 ದೊಡ್ಡ ಗ್ಲಾಸ್ನಷ್ಟು ನೀರು ಹಾಕೊಂಡಿದ್ದೇನೆ. ಬಟ್ ನಾನು ಒಮ್ಮೆಲೆ ಹಾಕ್ಲಿಲ್ಲ, ನೋಡ್ತಾ ಹದ ನೋಡ್ಕೊಂಡು ಬೇಕಾದಲ್ಲಿ ಮತ್ತೆ ಹಾಕೊಳ್ತಿದ್ದೇನೆ. ಈ ರೀತಿ ಒಂದ್ಸಲ ಹಾಕೊಂಡು ಪುನಃ ಒಂದ್ಸಲ ಮಿಕ್ಸ್ ಮಾಡಿ ಪುನಃ ಬೇಕಿದ್ರೆ ಪುನಃ ಹಾಕೊಳ್ಬೇಕು. ಬಟ್ ಮಸಾಲೆ ಅಂತೂ ದಪ್ಪ ಬರ್ಬೇಕು, ಆವಾಗ್ಲೇ ಟೇಸ್ಟಿ ಇರೋದು. ತೆಳು ಮಾಡಿದ್ರೆ ಅದು ಮೀನ್ ಸಾರು ಆಗುತ್ತೆ, ಅದಕ್ಕಿಂತ ದಪ್ಪ ಇರಬೇಕು. ಮತ್ತೆ ತುಳುವಲ್ಲಿ ಹೇಳ್ತಾರೆ ಕೊಡಕ್ಕೆನೆ ಅವಡಂತ, ಅಂದ್ರೆ ಹುಳಿ ಖಾರ ಎಲ್ಲ ಕರೆಕ್ಟ್ ಆಗಿರ್ಬೇಕು. ಇಲ್ಲಿ ಒಂದ್ಸಲ ಎಲ್ಲ ನೀರೆಲ್ಲ ಹಾಕಿ ಕರೆಕ್ಟ್ ಆಗಿ ಮಿಕ್ಸ್ ಮಾಡಿದ ನಂತರ ನನ್ನ ಅಮ್ಮ ಇಲ್ಲಿಗೆ ಅದ್ರ ಸುತ್ತ ಏನ ಮಸಾಲೆ ಹಿಡ್ದಿರ್ತಾರೆ ಅದನ್ನ ಕೈಯಲ್ಲಿ ಕ್ಲೀನ್ ಮಾಡಿ ನಂತರ ಮುಚ್ಚಳ ಇಟ್ಟು ಮುಚ್ಚಿ ಕುಕ್ ಮಾಡಬೇಕು. ಒಂದು 10 ನಿಮಿಷ ಕುಕ್ ಆದಾಗ
ಕರೆಕ್ಟ್ ಆಗಿ ಕುದಿ ಬರ್ತದೆ. ಇವಾಗ ನೋಡಿ ಕುದಿ ಬರ್ತಾ ಉಂಟು. ಮಿಡಲ್ ಅಲ್ಲಿ ಸ್ಪೂನ್ ಹಾಕ್ತಾ ಇರಿ, ಯಾಕಂದ್ರೆ ತಳ ಹಿಡಿಯುವ ಚಾನ್ಸಸ್ ಸುಮಾರಾಗಿರುತ್ತೆ, ಅದಕ್ಕೋಸ್ಕರ ಸ್ಪೂನ್ ಹಾಕ್ತಾ ಇರಬೇಕು. ಸರಿಯಾಗಿ ಕುದಿ ಬಂದ ನಂತರ ಎಲ್ಲ ಕಡೆ ಕುದಿ ಬಂದ್ಲಿಕ್ಕೆ ಶುರು ಆದಾಗ ನಾವು ಕ್ಲೀನ್ ಮಾಡಿದ ಮೀನನ್ನು ಹಾಕೊಳ್ಳೋಣ. ಮೀನನ್ನು ಕರೆಕ್ಟ್ ಆಗಿ ಅರೇಂಜ್ ಮಾಡ್ಕೊಳ್ಬೇಕು. ಮೀನು ಹಾಕಿದ ನಂತರ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ನನ್ನ ಅಮ್ಮ ಮಿಕ್ಸ್ ಮಾಡ್ತಿದ್ದಾರೆ ನೋಡಿ. ಈ ರೀತಿ ಮಿಕ್ಸ್ ಮಾಡಿದ್ರೆ ಮೀನು ಹುಡಿ ಆಗಲ್ಲ, ಅದಕ್ಕೋಸ್ಕರ ಈ ರೀತಿ ಕೈಯಲ್ಲಿ ತಿರ್ಗಿಸ್ತಾ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿ ಹಾಗೆ ನಾವು ಲಿಡ್ ಮುಚ್ಚಿ ಒಂದು 5 ನಿಮಿಷ ಕುಕ್ ಆಗ್ಲಿಕ್ಕೆ ಬಿಡೋಣ. ಲಿಡ್ ಮುಚ್ಚಿ ಕುಕ್ ಆಗುವಾಗ ಕೂಡ ಈ ರೀತಿ ಮಿಡಲ್ ಅಲ್ಲಿ ಈ ರೀತಿ ತಿರ್ಗಿಸ್ಬೇಕು. ಸ್ಪೂನ್ ಹಾಕಿದ್ರೆ ಮೀನ್ ಹುಡಿ ಆಗ್ತದೆ, ಅದಕ್ಕೋಸ್ಕರ ಸೈಡ್ ಅಲ್ಲಿ ಹಾಕ್ತಾ ರೀತಿ ತಿರ್ಗಿಸಿ ಇಡ್ತಾ ಬರಬೇಕು, ಇಲ್ಲಾಂದ್ರೆ ತಳ ಹಿಡಿಯುವ ಚಾನ್ಸಸ್ ಜಾಸ್ತಿ ಆಗಿರುತ್ತೆ, ಅದಕ್ಕೋಸ್ಕರ. ಇವಾಗ ನೋಡಿ ಚಂದ ಕುದಿ ಬಂತು, ಆಲ್ಮೋಸ್ಟ್ ಕುಕ್ ಆಗಿದೆ. ಆದ್ರೂ ಮಿಡಲ್ ಅಲ್ಲಿ ನಾನು ಪುನಃ ಸ್ವಲ್ಪ ಹಾಗೆ ತಿರ್ಗಿಸಿ ಲಿಡ್ ಮುಚ್ಚಿ ಹಾಗೆ ಕುಕ್ ಮಾಡ್ತಿದ್ದೇನೆ. ನೋಡಿ ನಮ್ಮ ಬಂಗಡೆ ಪುಳಿ ಮುಂಚಿ ತುಳುನಾಡಿದ್ದು ಸ್ಪೆಷಲ್ ರೆಸಿಪಿ, ಅಥೆಂಟಿಕ್ ರೆಸಿಪಿ ರೆಡಿ ಆಯ್ತು. ಇಷ್ಟೇ, ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಲೇಬೇಕು. ಇಲ್ಲಿ ನಾನು ಗ್ಯಾಸ್ ಆಫ್ ಮಾಡ್ಲಿಕ್ಕೆ ಆಫ್ ಮಾಡಿದ್ರು ಕೂಡ ಕುದಿ ಬರ್ತದೆ, ಯಾಕಂದ್ರೆ ಇದು ನಾವು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾ ಇರೋದು. ಇವಾಗ ಫೈನಲ್ ಆಗಿ ಸ್ವಲ್ಪ ಬೆಳ್ಳುಳ್ಳಿಯನ್ನು ಎಣ್ಣೆಯಲ್ಲಿ ಜಜ್ಜಿ ಈ ರೀತಿ ಎಣ್ಣೆ ಮತ್ತೆ ಬೆಳ್ಳುಳ್ಳಿ ಸಮೇತವಾಗಿ ನಾವು ಪುಳಿ ಮುಂಚಿ ಅಥವಾ ಏನ್ ಪದಾರ್ಥ ಮಾಡಿದೆ ಅದರ ಮೇಲೆ ಹಾಕ್ಬೇಕು. ನಂತರ ಅದರ ಜೊತೆಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡು ಹಾಗೆ ಮಿಕ್ಸ್ ಮಾಡಿ ಲಿಡ್ ಮುಚ್ಚಿ ಒಂದು ಅರ್ಧ ಗಂಟೆ ಆದ್ರೂ ಹಾಗೆ ಇಟ್ಟು ಬಿಡ್ಬೇಕು. ಅದೆಲ್ಲ ಅರೋಮಾ ಹುಳಿ ಎಲ್ಲ ಸರಿಯಾಗಿ ಎಳ್ದುಕೊಳ್ಬೇಕು, ಆವಾಗ ಮಾತ್ರ ಟೇಸ್ಟ್ ಆಗಿ ಬರುದು. ಆವಾಗ್ಲೇ ಮಾಡಿದ ಕೂಡ್ಲೆ ತಿಂದ್ರೆ ಅದ್ರದ್ದು ಮಸಾಲೆನೆಲ್ಲ ಮೀನ್ ಹೀರಿಟ್ಕೊಳ್ಳಲ್ಲ, ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಬಿಟ್ರೆ ಅದು ಒಳ್ಳೆ ಹೀರಿಟ್ಕೊಂಡಿರ್ತದೆ. ನಂತರ ಮೀನ್ ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ. ಇವಾಗ ನೋಡಿ ಸ್ವಲ್ಪ ನಾವು ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ನೋಡಿ ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡೆ. ನೋಡಿ ನಮ್ಮ ತುಳುನಾಡಿದ್ದು ಸ್ಪೆಷಲ್ ರೆಸಿಪಿ ಬಂಗುಡೆ ಪುಳಿ ಮುಂಚಿ ರೆಡಿ. ನೋಡಿದ್ರಲ್ಲ ಬಂಗುಡೆ ಪುಳಿ ಮುಂಚಿ ಹೇಗೆ ಮಾಡುದಂತ. ತುಳುನಾಡಿದ್ದು ಸ್ಪೆಷಲ್ ರೆಸಿಪಿ, ಅಥೆಂಟಿಕ್ ರೆಸಿಪಿ. ತೆಂಗಿನಕಾಯಿ ಹಾಕದೇನೆ ಒಂದು ಗ್ರೇವಿ ಮಾಡಿ ಈ ರೀತಿ ಟೇಸ್ಟಿಯಾಗಿ ಮೀನ್ ಸಾರು ಮಾಡ್ಬೋದು. ಬಂಗುಡೆ ಪುಳಿ ಮುಂಚಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ. ನಾನು ಹೇಳಿದ ಇಂಗ್ರೀಡಿಯೆಂಟ್ಸ್ ಅನ್ನು ಅಷ್ಟೇ ಪ್ರಮಾಣದಲ್ಲಿ ಹಾಕಿ ಕರೆಕ್ಟ್ ಆದ ಟೇಸ್ಟ್ ಬರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿದ್ರೆ ಹೇಗಾಗಿದೆ ಅಂತ ಹೇಳಿ. ಹಾಗೆ ನನ್ನ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಈ ರೆಸಿಪಿಯನ್ನು ಟ್ರೈ ಮಾಡ್ಲಿಕ್ಕೆ ನೆನಪು. ಓಕೆ, ಟಾಟಾ, ಬಾಯ್ ಬಾಯ್.